ನಟ ಪ್ರಥಮ್ಗೆ ಡ್ರ್ಯಾಗರ್ ತೋರಿಸಿ ಜೀವ ಬೆದರಿಕೆ ಹಾಕಿರುವ ಪ್ರಕರಣ ಸಂಬಂಧಿಸಿದಂತೆ ಆರೋಪಿಗಳಾದ ಬೇಕರಿ ರಘು ಹಾಗೂ ಯಶಸ್ವಿನಿಗೆ ದೊಡ್ಡಬಳ್ಳಾಪುರದ ಸೆಷನ್ಸ್ ಕೋರ್ಟ್ ಜಾಮೀನು ಮಂಜೂರು ಮಾಡಿದೆ. A1 ಆರೋಪಿ ರೌಡಿ ಶೀಟರ್ ಬೇಕರಿ ರಘು ಹಾಗೂ A2 ಆರೋಪಿ ಯಶಸ್ವಿನಿ ಇಂದು ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಗೆ ವಿಚಾರಣೆಗೆ ಹಾಜರಾಗಿದ್ರು. ಬಳಿಕ ದೊಡ್ಡಬಳ್ಳಾಪುರದ ಸೆಷನ್ಸ್ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಕೆಯನ್ನ ಮಾಡಿದ್ರು. ಅರ್ಜಿ ಸ್ವೀಕರಿಸಿದ್ದ ನ್ಯಾಯಾಲಯ ಮಧ್ಯಾಹ್ನ 3 ಗಂಟೆಗೆ ತೀರ್ಪು ಕಾಯ್ದಿರಿಸಿತ್ತು. ಆ ನಂತರ ಜಾಮೀನನ್ನ ಮಂಜೂರು ಮಾಡಿದೆ. ನಂತರ ಮಾತನಾಡಿದ ಯಶಸ್ವಿನಿ, ಪ್ರಥಮ್ ಒಬ್ಬ ಹುಚ್ಚ, ಪಬ್ಲಿಸಿಟಿಗಾಗಿ ಇದೆಲ್ಲವನ್ನ ಮಾಡ್ತಿದ್ದಾನೆ, ಅವನೊಬ್ಬ ವೇಸ್ಟ್, ಅವನ ಬಗ್ಗೆ ಮಾತನಾಡೋದು ಬೇಡ ಎಂದು ನಟ ಪ್ರಥಮ್ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು. ಘಟನೆ ಆಗಿದೆಯಾ ಇಲ್ವಾ ಅಂತ. ಘಟನೆ ಆಗಿದೆಯಾ, ಘಟನೆ ಆಗಿಲ್ಲ. ಮತ್ತೆ ಪ್ರಥಮ್ ಯಾಕೆ ನಿಮ್ಮ ಮೇಲೆ ಈ ರೀತಿ ಆರೋಪ ಮಾಡ್ತಿದ್ದಾರೆ? ಕಟ್ಟತೆ ಆಕ್ಚುಲಿ ಅವತ್ತು ನಾನು ಅವತ್ತು ದೇವಸ್ಥಾನಕ್ಕೆ ಹೋಗಿದ್ ನಿಜ. ದೇವಸ್ಥಾನಕ್ಕೆ ಹೋಗಿದ್ ನಿಜ. ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗಿದ್ ನಿಜ. ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲೆ ಊಟ ಮಾಡಿದ್ ನಿಜ. ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ್ ಬರ್ತಾರೆ. ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗೆ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಊಟ ಆಗಿ ಕೈಯೆಲ್ಲ ತೊಳ್ಕೊಂಡು ವಾಪಸ್ ಬರೋವಾಗ ಗಲಾಟೆ ಆಗಿಲ್ಲ ಅಂತ ಹೇಳ್ತೀರಿ. ನೀವು ಆ ರೀತಿ ಮಾಡಿಲ್ಲ, ಅವ್ರ ಆರೋಪ ಮಾಡಿದಾಗ ಖಂಡಿತ ಯಾಕೆ ಸುಳ್ಳು ಕಂಪ್ಲೇಂಟ್ ಕೊಟ್ರು? ಅವ್ನ್ ಪಬ್ಲಿಸಿಟಿ, ಅವನು ನಿಮ್ಗೆ ಗೊತ್ತು, ಹುಚ್ಚ, ಎಲ್ಲಾ ಚಾನಲ್ ಅಲ್ಲಿ ನೋಡ್ತಿದ್ರ, ಅವ್ನ ಬಗ್ಗೆ ಮಾತಾಡಕ್ಕೂ ಯೋಗ್ಯನಲ್ಲ ಅವನು.